ಪ್ರಾಣಾಯಾಮಯುಕ್ತೇನ ಸರ್ವರೋಗಕ್ಷಯೋ ಭವೇತ್. ಅಯುಕ್ತಾಭ್ಯಾಸಯುಕ್ತೇನ ಸರ್ವರೋಗ ಸಮುದ್ಭವಃ. ಪ್ರಾಣಾಯಾಮ ಇಫ್ ಡನ್ ಪ್ರಾಪರ್ಲಿ ಎಲಿಮಿನೇಟ್ಸ್ ಆಲ್ಮೋಸ್ಟ್ ಆಲ್ ದ ಡಿಸೀಸಸ್. ಇಫ್ ನಾಟ್ ಡನ್ ಪ್ರಾಪರ್ಲಿ ಅಗ್ರವೇಟ್ಸ್ ಆಲ್ಮೋಸ್ಟ್ ಆಲ್ ದ ಡಿಸೀಸಸ್. ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದರೆ ಅನೇಕ ರೋಗಗಳು ಹೋಗುತ್ತವೆ. ಪ್ರಾಣಾಯಾಮವನ್ನು ಸರಿಯಾಗಿ ಮಾಡದಿದ್ದರೆ ಅನೇಕ ರೋಗಗಳು ಬರುವ ಸಂಭವ ಉಂಟು. ಆದ್ದರಿಂದ ಪ್ರಾಣಾಯಾಮವನ್ನು ಒಳ್ಳೆಯ ಗುರುವಿನ ಮೂಲಕ ತಿಳಿದುಕೊಂಡು ಆಚರಣೆ ಮಾಡಬೇಕು. ಅನೇಕ ರೋಗಗಳು ಬರುವುದಿಲ್ಲ. ಸಾಕಷ್ಟು ಆಮ್ಲಜನಕ ಪೂರೈಕೆ ಆಗುತ್ತದೆ ಈ ಪ್ರಾಣಾಯಾಮ ದೀರ್ಘವಾಗಿ. ಪ್ರಾಣ ಆಯಾಮ ಅಂದರೆ ಅದೇ ಅರ್ಥ, ದೀರ್ಘಗೊಳಿಸುವುದು ಉಸಿರನ್ನು, ಕಂಟ್ರೋಲಿಂಗ್ ದ ಬ್ರೇತ್. ಈಗ ಕೆಲವು ಮುಂದುವರೆದ ಪ್ರಾಣಾಯಾಮಗಳ ವಿಷಯ ತಿಳ್ಕೊಳ್ಳೋಣ. ಕೂಲಿಂಗ್ ಪ್ರಾಣಾಯಾಮಸ್ ಅಂದರೆ ಬೇಸಿಗೆ ಕಾಲದಲ್ಲಿ ತಂಪಾಗುವಂಥ ಪ್ರಾಣಾಯಾಮಗಳು 3 ಉಂಟು. ಮೊದಲನೇದು ಶೀತಲಿ, ಶೀತಕಾರಿ, ಸದಂತ. ಇವು 3 ಕೂಡ ಕೂಲಿಂಗ್ ಪ್ರಾಣಾಯಾಮಸ್ ಅಂದರೆ ಕೂಲಾಗುತ್ತೆ, ತಣ್ಣಗಾಗುತ್ತೆ. ಆದ್ದರಿಂದ ಪ್ರಾಣಾಯಾಮ ಮೊದಲು ಶೀತಲಿ ಪ್ರಾಣಾಯಾಮದ ಶುರು ಮಾಡೋಣ. ಶೀತಲಿ ಪ್ರಾಣಾಯಾಮ. ಈಗ ನಾಲಿಗೆಯನ್ನು ಈ ಥರ ಸುರುಳಿಯ ಆಕಾರದಲ್ಲಿ ಸುತ್ಕೋಬೇಕು. ಈ ಥರ ಬಾಯಿನ ಮೂಲಕ ಎಳ್ಕೊಂಡು ಮೂಗಿನ ಮೂಲಕ ಬಿಡಬೇಕು. ಬಾಯಿನ ಮೂಲಕ ತೊಗೊಂಡು ಮೂಗಿನ ಮೂಲಕ ಬಿಡಬೇಕು. ಬೆನ್ನು ನೇರವಾಗಿರಬೇಕು, ಕಣ್ಣು ಮುಚ್ಚಿರಬೇಕು. ಯಾವುದೇ ಪ್ರಾಣಾಯಾಮ ಮಾಡಬೇಕಾದ್ರೂ ಕಣ್ಣು ತೆಗೆದು ಮಾಡಬಾರದು. ಶುರು. ಶೀತಲಿ ಪ್ರಾಣಾಯಾಮ. ಇದು ಎಷ್ಟು ಹೊತ್ತು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇದು ಒಂದೊಂದು ಪ್ರಾಣಾಯಾಮನೂ ಕನಿಷ್ಠ 15ರಿಂದ 20 ನಿಮಿಷದವರೆಗೂ ಮಾಡಬೇಕು ಅಂತ ಇದೆ. 15ರಿಂದ 20 ನಿಮಿಷ. ಆದರೆ ಒಂದು 10 ನಿಮಿಷ ಆದರೂ ಮಾಡಿದ್ರು ಸಾಕು, ಅಥವಾ 5 ನಿಮಿಷ ಮಾಡಿದ್ರು ಸಾಕು. ಯಾಕೆಂದರೆ ಬೇರೆ ಆಸನಗಳು ಮಾಡಬೇಕಾಗಿರೋದ್ರಿಂದ, ಮತ್ತು ಸೂರ್ಯ ನಮಸ್ಕಾರ ಮಾಡಬೇಕಾಗಿರೋದ್ರಿಂದ, ಮತ್ತು ಕ್ಲಿಷ್ಟಕರವಾದ ಆಸನಗಳು ಮಾಡಬೇಕಾಗಿರೋದ್ರಿಂದ ಕೆಲವು ನಿಮಿಷಗಳಾದರೂ ಪ್ರತಿನಿತ್ಯ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಬಹಳ ಒಳ್ಳೆಯದು. ಈಗ ಮತ್ತೊಂದು ಸರಿ ತೋರಿಸ್ತೀನಿ. ಶೀತಲಿ ಪ್ರಾಣಾಯಾಮ. ಬಾಯಿ ಮೂಲಕ ತೊಗೊಂಡು ಮೂಗಿನ ಮೂಲಕ ಹೊರ ಬಿಡುವುದು. ಇದು ಶೀತಲಿ ಪ್ರಾಣಾಯಾಮ. ಏನು ಮುಂದೆ ಮತ್ತೊಂದು ಕೂಲಿಂಗ್ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ. ನಾಲಿಗೆಯನ್ನು ಈ ಥರ ಸುರುಳಿ ಸುತ್ಕೋಬೇಕು ಮೇಲ್ಗಡೆ.
ಇದು ಶೀತಕಾರಿ ಪ್ರಾಣಾಯಾಮ. ಅಂದರೆ ಉಸಿರು ಬಿಡ್ತಾ ಇದ್ರೆ ಹೊಟ್ಟೆ ಹಿಂದಕ್ಕೆ ಹೋಗ್ತಾ ಇರಬೇಕು, ಉಸಿರು ತಗೊಳ್ತಾ ಇದ್ರೆ ಹೊಟ್ಟೆ ಎದೆ ಎಲ್ಲ ಮುಂದೆ ಬರಬೇಕು. ಇದು ಕ್ರಮ. ಇನ್ನು ಮುಂದುವರಿದ ಪ್ರಾಣಾಯಾಮ ಸದಂತ ಪ್ರಾಣಾಯಾಮ. ಸದಂತ ಪ್ರಾಣಾಯಾಮ ಅಂದರೆ ಹಲ್ಲುಗಳ ಮೂಲಕ ಉಸಿರನ್ನು ತಗೊಂಡು ಮೂಗಿನ ಮೂಲಕ ಬಿಡುವುದು. ಇದು ಕೂಲಿಂಗ್ ಪ್ರಾಣಾಯಾಮನೇ. ಇದು ಸದಂತ ಪ್ರಾಣಾಯಾಮ. ಶೀತಕಾರಿ ಹಾಗೂ ಸದಂತ ಪ್ರಾಣಾಯಾಮ ಇವೆಲ್ಲ ಕೂಲಿಂಗ್ ಪ್ರಾಣಾಯಾಮ. ತಣ್ಣನೆ ಅನುಭವ ಆಗುತ್ತೆ. ಆಗಲೇ ಹೇಳಿದಾಗೆ ನಾನು ಬೇಸಿಗೆ ಕಾಲದಲ್ಲಿ ಮಾಡಬೇಕು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾಡದೇ ಇದ್ದರೂ ಪರವಾಗಿಲ್ಲ.